ಸ್ನೇಹಿತರೆ ನಮಸ್ಕಾರ. ನೀವು ಜಯನಗರದಿಂದ MG ರೋಡ್ ಕಡೆಗೆ ಹೋಗಬೇಕಾ ಅಥವಾ ಮೆಜೆಸ್ಟಿಕ್ನಿಂದ ಕೋರಮಂಗಲ ಕಡೆಗೆ ಹೋಗಬೇಕಾ? ನೀವು ಬೆಂಗಳೂರಿನ ಯಾವುದೇ ದಿಕ್ಕಿಗೆ ಹೋದರೂ ಈ ಏರಿಯಾನ ಟಚ್ ಮಾಡದೆ ಅಥವಾ ದಾಟದೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಅದೇ ನಮ್ಮ ಸೆಂಟ್ರಲ್ ಪಾಯಿಂಟ್ ವಿಲ್ಸನ್ ಗಾರ್ಡನ್. ಇದು ಕೇವಲ ಜನರು ವಾಸ ಮಾಡುವ ಒಂದು ಸಾಧಾರಣ ರೆಸಿಡೆನ್ಸಿಯಲ್ ಏರಿಯಾ ಅಲ್ಲ, ಇದೊಂದು ಮೇಜರ್ ಕನೆಕ್ಟಿವಿಟಿ ಹಬ್. ಒಂದು ಕಡೆ ಲಾಲ್ಬಾಗ್ನ ತಂಪಾದ ಗಾಳಿ, ಇನ್ನೊಂದು ಕಡೆ ಡಬಲ್ ರೋಡ್ನ ಬಿಸಿ ಬಿಸಿ ಟ್ರಾಫಿಕ್. ಇವೆರಡರ ಮಧ್ಯೆ ಸ್ಯಾಂಡ್ವಿಚ್ ಆಗಿರೋ ಸುಂದರವಾದ ಬಡಾವಣೆ ಇದು. ಇಲ್ಲಿ ಬ್ರಿಟಿಷರ ಕಾಲದ ಹಳೆ ಕಾಲದ ಬಂಗ್ಲೋಗಳು ಇವೆ, ಹೊಸ ಕಾಲದ ಗ್ಲಾಸ್ ಹಾಕಿರೋ ಕಮರ್ಷಿಯಲ್ ಆಫೀಸ್ಗಳು ಇವೆ. ಬನ್ನಿ ಇವತ್ತು ಈ ಐಕಾನಿಕ್ ಮತ್ತು ಎವರ್ ಗ್ರೀನ್ ಏರಿಯಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಹೆಸರು ಬಂದದ್ದು ಎಲ್ಲಿಂದ? ಸ್ನೇಹಿತರೆ, ವಿಲ್ಸನ್ ಗಾರ್ಡನ್ ಅಂದರೆ ಇಲ್ಲಿ ಯಾವುದೋ ವಿಲ್ಸನ್ ಅನ್ನೋರು ಬಂದು ಗಾರ್ಡನ್ ಮಾಡಿದ್ರು ಅಂತ ಅರ್ಥ ಅಲ್ಲ. ಇದರ ಇತಿಹಾಸ ತುಂಬ ಹಳೆಯದು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಅಂದರೆ 1930ರ ದಶಕದಲ್ಲಿ DG ವಿಲ್ಸನ್ ಅನ್ನೋರು ಬೆಂಗಳೂರು ಮುನ್ಸಿಪಾಲಿಟಿಯ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ಅವರು ಮಾಡಿದ ಕೆಲಸಗಳಿಗೆ ಮತ್ತು ಅವರ ನೆನಪಿಗಾಗಿ ಈ ಬಡಾವಣೆಗೆ ವಿಲ್ಸನ್ ಗಾರ್ಡನ್ ಅಂತ ಹೆಸರಿಟ್ಟರು. ಬಸವನಗುಡಿ ಮತ್ತು ಮಲ್ಲೇಶ್ವರಂನಂತಹ ಅತ್ಯಂತ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಕಟ್ಟಿದ ಹಳೆಯ ಬಡಾವಣೆಗಳಲ್ಲಿ ಇದು ಒಂದು ಅನ್ನೋದು ವಿಶೇಷ. ಇಲ್ಲಿನ ಅಗಲವಾದ ರಸ್ತೆಗಳು, ಫುಟ್ಪಾತ್ಗಳು ಮತ್ತು ಪಾರ್ಕ್ಗಳನ್ನು ನೋಡಿದ್ರೆ ಅಂದಿನ ಕಾಲದ ಟೌನ್ ಪ್ಲಾನಿಂಗ್ ಎಷ್ಟು ದೂರದೃಷ್ಟಿ ಇತ್ತು ಮತ್ತು ಎಷ್ಟು ಚೆನ್ನಾಗಿತ್ತು ಅಂತ ನಮ್ಗೆ ಅರ್ಥ ಆಗುತ್ತೆ. ಇದು ಹಳೆಯ ಬೆಂಗಳೂರಿನ ಸೊಗಡನ ಮತ್ತು ಗಾಂಭೀರ್ಯವನ್ನ ಇವತ್ತಿಗೂ ಉಳಿಸ್ಕೊಂಡಿದೆ. ಲಾಲ್ಬಾಗ್ ಆಕ್ಸಿಜನ್ ಫ್ಯಾಕ್ಟರಿ. ವಿಲ್ಸನ್ ಗಾರ್ಡನ್ ನಲ್ಲಿ ಮನೆ ಮಾಡಿರೋರಿಗೆ ಅಥವಾ ಇಲ್ಲಿ ವಾಸ ಇರೋರಿಗೆ ಸಿಕ್ಕಿರೋ ಅತಿ ದೊಡ್ಡ ಮತ್ತು ಬೆಲೆ ಕಟ್ಟಲಾಗದ ವರ ಅಂದ್ರೆ ಅದು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್. ಹೌದು, 240 ಎಕರೆ ವಿಸ್ತೀರ್ಣದ ಲಾಲ್ಬಾಗ್ನ ಒಂದು ಮುಖ್ಯ ದ್ವಾರ ಇರೋದು ನೇರವಾಗಿ ವಿಲ್ಸನ್ ಗಾರ್ಡನ್ಗೆ ಹೊಂದಿಕೊಂಡಂತೆ. ಬೆಳಗ್ಗೆ ಎದ್ದು ಟ್ರ್ಯಾಕ್ ಪ್ಯಾಂಟ್ ಮತ್ತು ಶೂಸ್ ಹಾಕ್ಕೊಂಡು ಕೇವಲ 5 ನಿಮಿಷ ನಡೆದರೆ ಸಾಕು, ನೀವು ಲಾಲ್ಬಾಗ್ನ ಸ್ವರ್ಗದಂತಹ ತೋಟದ ಒಳಗಡೆ ಇರ್ತೀರಾ. ಇಲ್ಲಿನ ಜನರಿಗೆ ವಾಕಿಂಗ್ ಮಾಡೋಕೆ, ಫ್ರೆಶ್ ಆಕ್ಸಿಜನ್ ತಗೊಳ್ಳೋಕೆ ಬೇರೆ ಪಾರ್ಕ್ ಹುಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಹಾಪ್ಕಾಮ್ಸ್ನಲ್ಲಿ ಫ್ರೆಶ್ ದ್ರಾಕ್ಷಿ ಜ್ಯೂಸ್ ಕುಡಿದು ತರಕಾರಿ ತಗೊಂಡು ಮನೆಗೆ ಬರೋದು ಇಲ್ಲಿನ ಜನರ ನಿತ್ಯದ ದಿನಚರಿ. ವೀಕೆಂಡ್ ಬಂದರೆ ಫ್ಲವರ್ ಶೋ ನೋಡೋಕೆ ಇಲ್ಲಿ ಜನಸಾಗರವೇ ಸೇರುತ್ತೆ. ಆಗ ಇಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಡಬಲ್ ರೋಡ್ ಮತ್ತು ಬೇಸಿಲ್ ಲೈಫ್. ವಿಲ್ಸನ್ ಗಾರ್ಡನ್ ಅಂದರೆ ಪ್ರತಿಯೊಬ್ಬರಿಗೂ ತಕ್ಷಣ ನೆನಪಾಗೋದು ಇಲ್ಲಿನ KH ರೋಡ್ ಅಥವಾ ಫೇಮಸ್ ಡಬಲ್ ರೋಡ್. ಇದು ಶಾಂತಿನಗರ ಬಸ್ ನಿಲ್ದಾಣದಿಂದ ನಿಮ್ಹಾನ್ಸ್ ಮತ್ತು ಡೈರಿ ಸರ್ಕಲ್ ಕಡೆ ಹೋಗೋ ಪ್ರಮುಖ ರಸ್ತೆ ಆಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಯಾವಾಗಲೂ ಫುಲ್ ಇರುತ್ತೆ. ಇಲ್ಲಿ ಸಾಲಾಗಿ ನಿಂತಿರೋ ಬಸ್ಗಳು, ಬೆಳಗ್ಗೆ ಆಫೀಸ್ಗೆ ಹೋಗೋರ ಗಡಿಬಿಡಿ ನೋಡಿದ್ರೆ ರಿಯಲ್ ಸಿಟಿ ಲೈಫ್ ಅಂದರೆ ಇದೆ ಅನಿಸುತ್ತೆ. ಈ ಏರಿಯಾ ಈಗ ಬರೀ ಮನೆಗಳಿರೋ ಜಾಗ ಅಲ್ಲ, ಇದು ರೆಸಿಡೆನ್ಸಿಯಲ್ ಜೊತೆಗೆ ದೊಡ್ಡ ಕಮರ್ಷಿಯಲ್ ಹಬ್ ಕೂಡ ಆಗಿದೆ. ಹಳೆಯ ಪ್ರಿಂಟಿಂಗ್ ಪ್ರೆಸ್ಗಳು, ಆಟೋಮೊಬೈಲ್ ಗ್ಯಾರೇಜ್ಗಳು ಮತ್ತು ಟ್ರಾವೆಲ್ಸ್ ಆಫೀಸ್ಗಳು ಇಲ್ಲಿನ ಸಣ್ಣ ಪುಟ್ಟ ರಸ್ತೆಗಳಲ್ಲೂ ಸಾಕಷ್ಟಿವೆ. BMTC ಮತ್ತು ಲ್ಯಾಂಡ್ ಮಾರ್ಕ್. ಇಲ್ಲಿನ 2 ಪ್ರಮುಖ ಮತ್ತು ಎಲ್ಲರಿಗೂ ಗೊತ್ತಿರೋ ಐಕಾನಿಕ್ ಲ್ಯಾಂಡ್ ಮಾರ್ಕ್ಗಳ ಬಗ್ಗೆ ಹೇಳಲೇಬೇಕು, ಇಲ್ಲಾಂದರೆ ಈ ಸ್ಟೋರಿ ಕಂಪ್ಲೀಟ್ ಆಗಲ್ಲ. BMTC ಡಿಪೋ 4 ಬೆಂಗಳೂರಿನ ಅತ್ಯಂತ ಹಳೆಯ, ದೊಡ್ಡ ಮತ್ತು ಪ್ರಮುಖ ಬಸ್ ಡಿಪೋಗಳಲ್ಲಿ ಒಂದಾದ ಡಿಪೋ ನಂಬರ್ 4 ಇಲ್ಲೇ ಇರೋದು. ಇಲ್ಲಿಂದ ಸಿಟಿಯ ಯಾವ ಮೂಲೆಗೆ ಬೇಕಾದರೂ ಡೈರೆಕ್ಟ್ ಬಸ್ ಸಿಗುತ್ತೆ. ವಿದ್ಯುತ್ ಚಿತಾಗಾರ. ವಿಲ್ಸನ್ ಗಾರ್ಡನ್ ಅಂದರೆ ಎಷ್ಟೋ ಜನರಿಗೆ ಮೊದಲು ನೆನಪಾಗೋದು ಇಲ್ಲಿನ ಐತಿಹಾಸಿಕ ವಿದ್ಯುತ್ ಚಿತಾಗಾರ. ಇದು ಬೆಂಗಳೂರಿನ ಪ್ರಮುಖ ಚಿತಾಗಾರಗಳಲ್ಲಿ ಒಂದು. ಅಂತಿಮವಾಗಿ ಎಲ್ಲರೂ ಬರಲೇಬೇಕಾದ ಜೀವನದ ಪರಮ ಸತ್ಯವನ್ನ ಹೇಳೋ ಜಾಗ ಇದು. ಫುಡ್ ಸ್ಟ್ರೀಟ್ ಮತ್ತು 10ನೇ ಕ್ರಾಸ್. ಶಾಪಿಂಗ್ ಮಾಡಿ ಅಥವಾ ವಾಕಿಂಗ್ ಮಾಡಿ ಹೊಟ್ಟೆ ಹಸುವಾದ್ರೆ ಎಲ್ಲಿಗೆ ಹೋಗಬೇಕು? ವಿಲ್ಸನ್ ಗಾರ್ಡನ್ 10ನೇ ಕ್ರಾಸ್ ಮತ್ತು ಅದರ ಸುತ್ತಮುತ್ತ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಫುಡ್ ಸ್ಪಾಟ್ಗಳಾಗಿವೆ. ಲಕ್ಕಮ್ಮ ದೋಸೆ. ವಿಲ್ಸನ್ ಗಾರ್ಡನ್ ಬಾರ್ಡರ್ನಲ್ಲಿ ಸಿಗೋ ಈ ಫೇಮಸ್ ಹೋಟೆಲ್ನ ದೋಸೆ ತಿನ್ನೋಕೆ ಜನ ಮುಗಿ ಬೀಳ್ತಾರೆ. ದೋಸೆ ಮತ್ತು ಗಟ್ಟಿ ಚಟ್ನಿ ಟೇಸ್ಟ್ ಸೂಪರ್ ಆಗಿರುತ್ತೆ. ನಮ್ಮೂರ ಹೋಟೆಲ್. ಹಳೆಯ ಕಾಲದ ಹೋಟೆಲ್ಗಳು, ದರ್ಶಿನಿಗಳು ಮತ್ತು ಕೆಫೆಗಳು ಇಲ್ಲಿ ಸಾಕಷ್ಟಿವೆ. ಸಂಜೆ ಹೊತ್ತು ಇಲ್ಲಿನ ರಸ್ತೆಯಲ್ಲಿ ನಿಂತು ಬಿಸಿ ಬಿಸಿ ಪಾನಿಪುರಿ, ಮಸಾಲ ಪುರಿ ಮತ್ತು ಬಜ್ಜಿ ತಿನ್ನೋ ಮಜಾನೇ ಬೇರೆ. ಪಕ್ಕದ ವಿಜಯಲಕ್ಷ್ಮಿ ಲೇಔಟ್ ಮತ್ತು ಹೊಂಬೇಗೌಡ ನಗರದ ಕನೆಕ್ಷನ್ ಇರೋದ್ರಿಂದ ಇಲ್ಲಿ ಲೋಕಲ್ ಫುಡ್ಗೆ ಯಾವತ್ತೂ ಬರ ಇಲ್ಲ. ಕನೆಕ್ಟಿವಿಟಿ ರಾಜನಂತೆ ಬದುಕಬಹುದು. ವಿಲ್ಸನ್ ಗಾರ್ಡನ್ನಲ್ಲಿ ಮನೆ ಮಾಡಿದ್ರೆ ನೀವು ಬೆಂಗಳೂರಿನ ರಾಜ ಇದ್ದಂಗೆ. ಯಾಕಂದರೆ ಕನೆಕ್ಟಿವಿಟಿ ವಿಷಯದಲ್ಲಿ ಇದಕ್ಕೆ ಸಾಟಿನೇ ಇಲ್ಲ. ಇಲ್ಲಿಂದ ಶಾಂತಿನಗರ TTMC ಬಸ್ ಸ್ಟ್ಯಾಂಡ್ಗೆ ನಡೆದುಕೊಂಡು ಹೋಗುವಷ್ಟು ಹತ್ತಿರದಲ್ಲಿದೆ. ಮೆಜೆಸ್ಟಿಕ್ಗೆ ಹೋಗೋಕೆ ಬಸ್ನಲ್ಲಿ ಕೇವಲ 15 ನಿಮಿಷ ಸಾಕು. ಕೋರಮಂಗಲ, ಜಯನಗರ, MG ರೋಡ್ ಮತ್ತು ಮಾರ್ಕೆಟ್ ಎಲ್ಲವೂ 5-6 ಕಿಲೋಮೀಟರ್ ಅಂತರದಲ್ಲೇ ಇದೆ. ಜಾಸ್ತಿ ಟ್ರಾವೆಲ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸೆಂಟ್ರಲ್ ಲೊಕೇಶನ್ ಬೇಕು ಅನ್ನೋರಿಗೆ ಇದು ಬೆಸ್ಟ್ ಮತ್ತು ಪರ್ಫೆಕ್ಟ್ ಚಾಯ್ಸ್.
ವಿಲ್ಸನ್ ಗಾರ್ಡನ್ ಅನ್ನೋದು ಹಳೆ ಬೆಂಗಳೂರು ಮತ್ತು ಹೊಸ ಬೆಂಗಳೂರಿನ ನಡುವಿನ ಒಂದು ಸುಂದರವಾದ ಸೇತುವೆ. ಇಲ್ಲಿ ಲಾಲ್ಬಾಗ್ ನೀಡುವ ಶಾಂತಿನೂ ಇದೆ, ಡಬಲ್ ರೋಡ್ ನೀಡುವ ಗದ್ದಲಾನೂ ಇದೆ. ಲಾಲ್ಬಾಗ್ನ ಹಸಿರು, ಸಿಟಿಯ ಕನೆಕ್ಟಿವಿಟಿ ಎರಡೂ ಬೇಕು ಅಂದರೆ ನೀವು ಎಲ್ಲಿಗೆ ಬರಲೇಬೇಕು. ವಿಡಿಯೋ ಇಷ್ಟ ಆಯ್ತಾ? ವಿಲ್ಸನ್ ಗಾರ್ಡನ್ ಅಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.